ಹ್ಮ್. ಅಂದ್ರೆ ನಾಳೆ ಒಂದು ದಿವಸ ಪಾಠ ಇರುತ್ತೆ, ಹಾಗಾಗಿ ಒಂದ್ 2 ಶ್ಲೋಕಗಳನ್ನ ಇವತ್ತು ಪಾಠ ಮಾಡಿ ಬಿಡೋಣ ಅಂತ. ಅಂದ್ರೆ ನಾಡಿದ್ದು ಒಂದು ದಿವಸ ಪಾಠ ಇಲ್ಲದೆ ಹೋದ್ರು ಕೂಡ ಸರಿ ಆಗತ್ತೆ ಅಂತ ಮಾಡ್ತಾ ಇದ್ದೆ. ಹ್ಮ್. ನಾವು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ರಾಘವೇಂದ್ರ ಸ್ತೋತ್ರದ ಅನೇಕ ಶ್ಲೋಕಗಳ ಭಾವಾರ್ಥವನ್ನು ಗಮನಿಸಿದ್ದೇವೆ. ಅದರಲ್ಲಿ ಒಂದು 20 ಶ್ಲೋಕಗಳ ಭಾವಾರ್ಥವನ್ನು ನೋಡಿದ್ದೇವೆ. ಇಂದು ರಾಘವೇಂದ್ರ ಸ್ತೋತ್ರದ 21ನೇ ಪದ್ಯದ ಭಾವಾರ್ಥವನ್ನ ನೋಡೋಣ. 21ನೇ ಶ್ಲೋಕ. ಸರ್ವಾಭೀಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ರಾಘವೇಂದ್ರ ತೀರ್ಥರನ್ನ ನಾನು ನಮಸ್ಕಾರ ಮಾಡ್ತೇನೆ. ಯಾಕೆ? ಸರ್ವ ಅಭೀಷ್ಟಾರ್ಥ ಸಿದ್ಧ್ಯರ್ಥಂ, ನಮಗೆ ಅಪೇಕ್ಷಿತವಾದ ಎಲ್ಲ ಫಲಗಳ ಪ್ರಾಪ್ತಿಗೋಸ್ಕರವಾಗಿ. ಸರ್ವ ಅಭೀಷ್ಟ ಅರ್ಥ ಸಿದ್ಧ್ಯರ್ಥಂ, ನಮಗೆ ಯಾವ ವಸ್ತುಗಳು ಬೇಕು ಅಂತ ಅಭೀಷ್ಟವಾದಂತಹದ್ದು, ಮನಸ್ಸಿನಲ್ಲಿ ಯಾವ ಇಚ್ಛೆಗಳಿವೆಯೋ ಆ ಇಚ್ಛೆಗಳೆಲ್ಲ ಪೂರ್ತಿ ಆಗಬೇಕು ಅನ್ನೋದಕ್ಕೋಸ್ಕರ ನಿಮಗೆ ನಮಸ್ಕಾರ ಮಾಡ್ತೇನೆ. ತವ ಸಂಕೀರ್ತನಂ, ನಿಮ್ಮ ಸ್ತೋತ್ರವನ್ನು ಮಾಡುವಂತಹದ್ದು ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ, ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ವೇದದ ಅರ್ಥ ನಿರ್ಣಯಕ್ಕೋಸ್ಕರ ಹೊರಟಂತಹ ಶಾಸ್ತ್ರಗಳು, ಈ ಶಾಸ್ತ್ರಗಳ ಜ್ಞಾನ ಸಿದ್ಧಿಗೋಸ್ಕರವಾಗಿ ನಿಮ್ಮ ಸ್ತೋತ್ರವನ್ನ ಮಾಡ್ತೇನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಎರಡನ್ನೇ ಈ ಶ್ಲೋಕದಲ್ಲಿ ಹೇಳಿದ್ರು. ಎಲ್ಲಾ ಅಭೀಷ್ಟಗಳ ಸಾಂಸಾರಿಕವಾದ ಅಥವಾ ಪಾರಲೌಕಿಕವಾದ ಅಭೀಷ್ಟಗಳ ಸಿದ್ಧಿಗೋಸ್ಕರವಾಗಿ ನಿಮಗೆ ನಮಸ್ಕಾರ ಮಾಡ್ತೇನೆ. ಪಾರಲೌಕಿಕವಾದಂತಹ ಯಾವ ಫಲಗಳಿವೆಯೋ ಆ ಪಾರಲೌಕಿಕವಾದ ಫಲಗಳ ಪ್ರಾಪ್ತಿಗೋಸ್ಕರವಾಗಿ ನಾನು ರಾಘವೇಂದ್ರ ತೀರ್ಥರ ಸ್ತೋತ್ರಗಳನ್ನ ಗಾನ ಮಾಡ್ತೇನೆ. ಅದರಿಂದ ವೇದಾರ್ಥದ ಜ್ಞಾನ ನಮಗೆ ಸಿದ್ಧವಾಗತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ದಾಹದ ಮೇಲೆ ಮುಂದಿನ ಸ್ವಲ್ಪ ದೊಡ್ಡದಿದೆ, ಅದು ತುಂಬಾ ಅದ್ಭುತವಾದ ಶ್ಲೋಕ ಇದು. ಸಂಸಾರೇ ಕ್ಷಯ ಸಾಗರೇ ಪ್ರಕೃತಿತೋ ಗಾಧೆ ಸದಾ ದುಸ್ತರೆ ಸರ್ವಾವದ್ಯ ಜಲಗ್ರಹೈರನುಪಮೈಃ ಕಾಮಾದಿಭಂಗಾಕುಲೆ ನಾನಾ ವಿಭ್ರಮದುರ್ಭ್ರಮೇ ಮಿತ ಭಯಸ್ತೋಮಾದಿಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷೇ ಸಮುದ್ಧರ ಗುರೋ ಆಮಗ್ನರೂಪಂ ಸದಾ. ಗುರುಗಳೇ, ದೊಡ್ಡ ಅಕ್ಷಯ ಸಾಗರದಲ್ಲಿ ಮುಳುಗಿದಂತಹ ನಮ್ಮನ್ನ ಎತ್ತಿ ಸಲಹರಿ, ನಮ್ಮನ್ನ ರಕ್ಷಣೆ ಮಾಡಿ. ಎಲ್ಲಿ ನಾವು ಮುಳುಗಿದ್ದೇವೆ? ಸಂಸಾರೇ ಅಕ್ಷಯ ಸಾಗರೇ, ಸಂಸಾರವೆಂಬ ಅಕ್ಷಯವಾದ, ಎಂದಿಗೂ ಮುಕ್ತಾಯವೇ ಇಲ್ಲದೆ ಇರುವ ದೊಡ್ಡ ಸಾಗರ ಇದು.
ಈ ಸಾಗರದಲ್ಲಿ ಮುಳುಗಿಬಿಟ್ಟಿದ್ದೇವೆ. ಪ್ರಕೃತಿತೋ ಅಗಾಧೆ. ಮೊದಲಿಗೆ ಅಕ್ಷಯವಾದಂತಹದ್ದು, ಅಷ್ಟೇ ಅಲ್ಲದೇನೆ ಬಹಳ ಆಳವಾದಂತಹದ್ದು. ನಾವು ಸಂಸಾರದ ಸಂಬಂಧಗಳಲ್ಲಿ ಎಷ್ಟು ಆಳಕ್ಕೆ ಅಂತ ಹೋಗ್ತೇವೋ ಅಷ್ಟು ಆಳವಾಗಿ ನಮ್ಮನ್ನ ತನ್ನ ಕಡೆಯಲ್ಲಿ ಸೆಳೆದುಕೊಂಡು ಬಿಡುವಂತಹದ್ದು ಈ ಸಂಸಾರ. ಅದರಿಂದಾಗಿ ಮೇಲ್ನೋಟದ ವಿಸ್ತಾರದಿಂದಲೂ ಅಕ್ಷಯವಾಗಿದೆ, ದಾಟ್ಲಿಕ್ಕೂ ಬಹಳ ಕಷ್ಟವಾದದ್ದು. ಅಗಾಧೆ, ಪ್ರಕೃತಿತಃ ಅಗಾಧವಾದದ್ದು ಮತ್ತು ಸದಾ ದುಸ್ತರೆ, ದಾಟ್ಲಿಕ್ಕೆ ಬಹಳ ಕಷ್ಟ ಇದನ್ನ. ಅಷ್ಟೇ ಅಲ್ಲ, ನಾವು ಸಮುದ್ರದಲ್ಲೆಲ್ಲ ಬಿದ್ವಿ ಅಂತಂದ್ ಹೇಳಿದ್ರೆ, ಈಜು ಬಾರದೇ ಇರುವಂತವ್ರು ಬಿದ್ರು ಅಂತಂದ್ರೆ, ಈಜು ಬರುವಂತವ್ರು ಬಿದ್ರು ಅಂತಂದ್ರು, ಈಜಿ ಅದನ್ನ ದಾಟ್ತೇವೆ ಅಂತ ಹೇಳಿಕ್ ಆಗೋದಿಲ್ಲ. ಯಾಕೆಂದ್ರೆ ಸಮುದ್ರ ಬಹಳ ದೊಡ್ಡ ವಿಸ್ತಾರವುಳ್ಳದ್ದು ಆಗಿದೆ, ಬಹಳ ಆಳವಾದದ್ದು ಆಗಿದೆ. ಗೆಹರ ಅಂತ ಕರೀತು, ತುಂಬಾ ಆಳವಾದದ್ದು. ಅಷ್ಟೇ ಆದ್ರೂ ತೊಂದರೆ ಇಲ್ಲ. ಅದೇ ಕಷ್ಟ, ಅದರಲ್ಲೂ ಕೂಡ ಕ್ರೂರವಾದ ಜಲಚರಗಳಿಂದಾಗಿ ಆ ಸಮುದ್ರ ಕೂಡಿಕೊಂಡಿದೆ. ಅದರಂತೆಯೇ ನಾವು ಮಾಡಿದಂತಹ ಪಾಪ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂತಹ ನಮ್ಮನ್ನ ಚಿತ್ರ ಹಿಂಸೆ ಕೊಡುವಂತಹ ಅರಿಷಡ್ವೈರಿಗಳು ಅಂತ ನಾವು ಕರಿತೇವಲ್ಲ, 6 ಜನ ಶತ್ರುಗಳಿಂದ ಈ ಸಂಸಾರ ಸಾಗರ ಕೂಡಿದೆ. ಸರ್ವ ಅವಧ್ಯ. ಅವಧ್ಯ ಅಂತಂದ್ ಹೇಳಿದ್ರೆ ಬಹಳ ದುಷ್ಟವಾದ, ಜಲಗ್ರಹೈಹಿ, ಜಲ ಅಂತಂದ್ರೆ ನೀರಿನಲ್ಲಿ ಸಂಚರಿಸುವ, ಗ್ರಹೈಹಿ ಪ್ರಾಣಿಗಳಿಗೆ ಸದೃಶವಾದಂತಹ. ಆಮೇಲೆ ಎಷ್ಟಿದೆ ಅಂತ ಹೇಳಲಿಕ್ಕೂ ಸಾಗೋದಿಲ್ಲ. ಅನುಪಮೇ ಕಾಮಾದಿ ಭಂಗಾಕುಲೆ, ಬಹಳ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬಂತಹ ಇವುಗಳಿಂದ ವ್ಯಥೆಗೊಂಡಂತಹ ನಾನಾ ವಿಭ್ರಮ ದುರ್ಭ್ರಮೆ ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ. ನಾನಾ ವಿಧವಾದಂತಹ ಭ್ರಮೆಗಳು ಅಂತಂದ್ರೆ, ಈ ಮನೆಯೇ ನನ್ನದು, ಈ ದೇಹವೇ ನನ್ನದು, ಈ ದೇಹ ನಾನಿರೋವರೆಗೂ ಇರತ್ತೆ, ನನಗೆ ಈ ದೇಹದಿಂದ ಬಿಡಿಸುವವರು ಯಾರೂ ಇಲ್ಲ, ನನಗೆ ಈ ದೇಹಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಯಾವಾಗ್ಲೂ ನನ್ನ ಜೊತೆಯಲ್ಲಿಯೇ ಇರ್ತಾರೆ. ಇವೇ ಮೊದಲಾದ ಭ್ರಮೆ ಮತ್ತು ದುರ್ಭ್ರಮೆಗಳು, ಗಟ್ಟಿಯಾದ ಭ್ರಮೆಗಳು. ಸಮುದ್ರದ ಮಧ್ಯದಲ್ಲಿ ಏಳುವ ಸುಂಟರ ಗಾಳಿಯಿಂದ ದೊಡ್ಡ ದೊಡ್ಡ ಅಲೆಗಳು ಏಳುವ ಹಾಗೆ ನಮ್ಮ ಮನಸ್ಸನ್ನ ಕದಡುವಂತಹ ದೊಡ್ಡ ದೊಡ್ಡದಾದಂತಹ ದೋಷಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ. ಸಮುದ್ರದ ಮಧ್ಯದಲ್ಲಿ ನಾವು ಒಬ್ಬರೇ ಇದ್ದೇವೆ ಅಂತಂದ್ ಹೇಳಿದ್ರೆ ಅಲ್ಲಿ ಆಗುವಂತಹ ಭಯ ಅಷ್ಟಿಷ್ಟಲ್ಲ, ಬಹಳವಾದದ್ದು. ಇಂತಹ ಅಮಿತವಾದಂತಹ ಭಯದ ಸ್ತೋಮ, ಬಹಳವಾದಂತಹ ಭಯದಿಂದ ಈ ದುಶ್ಚಟಗಳು ಮುಂತಾದವುಗಳೆಲ್ಲ ಸೇರ್ಕೊಂಡಿದೆ. ಬುರುಗು ಗಿರುಗು ಎಲ್ಲ
ನೀರನ್ನ ಚೆನ್ನಾಗಿ ಕದಡಿದಿವಿ ಅಂತಂದ್ ಹೇಳಿದ್ರೆ ನೀರಿನಲ್ಲಿ ಒಂಥರದ ಬುರುಗು ಬರುತ್ತೆ, ಹೊಲಸು ಬುರುಗಿನ ರೂಪದಲ್ಲಿ ಬರುತ್ತೆ. ಹಾಗೆ ಈ ಭ್ರಮೆ, ದುರ್ಭ್ರಮೆ, ಚಿಕ್ಕ ಪುಟ್ಟ ಮೋಹಗಳು, ಬಹಳ ದೊಡ್ಡ ಮೋಹಗಳು, ಇದರಿಂದ ಜೀವನದಲ್ಲಿ ಬಹಳ ಭಯ, ಕೋಪ ಮುಂತಾದಂತಹ ಅದರ ಫಲಗಳು ಕಾಣಿಸುತ್ತೆ. ಸುಖವಾಗಿದ್ದೇವೋ? ಇಲ್ಲ. ದುಃಖೋತ್ಕೃಷ್ಟ ವಿಷಯ. ದುಃಖವೆಂಬಂತಹ ಹಾಲಾಹಲ ವಿಷ ಈ ಸಮುದ್ರದಲ್ಲಿ ನಮ್ಮನ್ನ ಪ್ರಜ್ಞೆ ತಪ್ಪಿ ಬೀಳುವ ಹಾಗೆ ಮಾಡ್ತಾ ಇದೆ. ಬಹಳ ದುಃಖಗಳನ್ನು ಅನುಭವಿಸ್ತಾ ಇರ್ತೇವೆ. ಅಂತಹ ಈ ಸಂಸಾರದಲ್ಲಿ ಬಿದ್ದು ಬಳಲುವಂತಹ ನಮ್ಮನ್ನ ಗುರುಗಳೇ ನೀವು ಬಂದು ರಕ್ಷಣೆ ಮಾಡಿ ಅಂತ ರಾಯರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಂಸಾರವೆಂಬುವಂತಹದ್ದು ಅಕ್ಷಯವಾದ ಸಾಗರ. ಈಜಿ ದಾಟ್ತೇವೆ ಅಂತ ಹೇಳುವ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ. ಆಯ್ತು, ಕಾಲನ್ನ ಕೆಳಗಡೆ ಬಿಟ್ಕೊಂಡು ಹಾಗೆ ನೀರಿನ ಮೇಲೆ ನಿಲ್ಲೋಣ ಅಂತಂದ್ ಹೇಳಿದ್ರೆ ಹಾಗೂ ಇಲ್ಲ. ಒಂದ್ 5-6 ಫೂಟ್ ಅಷ್ಟೇ ಎತ್ತರದಷ್ಟು ನೀರಿದೆ ಅಂತಾಗಿದ್ರೆ, 3-4 ಫೀಟ್ ಇದೆ ಅಂತಂದಿದ್ರೆ ನಾವು 5 ಫೀಟ್ ಎತ್ತರ ಇದ್ದೇವೆ, 3 ಫೀಟ್ ಮುಳುಗಿದ್ರು ತೊಂದ್ರೆ ಇಲ್ಲ, 2 ಫೀಟ್ ಮೇಲ್ಗಡೆ ಇದೆ, ಹಾಗೂ ಇಲ್ಲ. ಪ್ರಕೃತಿತೋ ಅಗಾಧೆ. ಸ್ವಾಭಾವಿಕವಾಗಿ ಆಳವಾಗಿದೆ ಈ ಸಂಸಾರ. ಸಂಬಂಧಿಗಳು, ಅವರ ಕ್ರೂರವಾದ ಮಾತುಗಳು, ಅವರಲ್ಲಿ ನಮಗಿರುವಂತಹ ಅಭಿಮಾನ ಮುಂತಾದವುಗಳಿಂದ ಅಗಾಧವಾಗಿದೆ ಈ ಸಂಸಾರ. ಅಷ್ಟೇ ಅಲ್ಲ, ಸದಾ ದುಸ್ತರೆ. ಎಂದಿಗೂ ನಮ್ಮ ಪ್ರಯತ್ನದಿಂದಾಗಿ ಇದನ್ನ ದಾಟ್ತೇವೆ ಅಂತ ಹೇಳಿಕ್ ಸಾಧ್ಯವೇ ಇಲ್ಲ. ಕೈ ಬಡ್ದು 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 ಸುಸ್ತಾಗಿ ಅಲ್ಲೇ ಮುಳುಗಿ ಸಾಯ್ಬೇಕೇ ಹೊರತಾಗಿ ನಮ್ಮ ಪ್ರಯತ್ನದಿಂದ ಈ ಸಮುದ್ರವನ್ನ ಈಜಿ ದಾಟಲು ಸಾಧ್ಯವಿಲ್ಲ. ಸರ್ವ ಅವಧ್ಯ ಜಲಗ್ರಹೈ ಅನುಪಮೇ ಕಾಮಾದಿ ಭಂಗಾಕುಲೆ. ನಮ್ಮ ಪಾಪಗಳಿಂದಾಗಿ ಈ ಸಂಸಾರ ಸಾಗರದಲ್ಲಿ ನಾವೆಲ್ಲ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇರೋದಿಲ್ಲ, ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತೇವೆ. ಕೆಟ್ಟ ಕೆಲಸಗಳು ಬಂದು ನಮ್ಮನ್ನ ಬಾಧಿಸ್ತಾ ಇರತ್ತೆ. ಈ ಸಂಸಾರದಲ್ಲಿ ನಾವು ಮಾಡಿದ ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯ ಪಾಪ ಕರ್ಮಗಳ ಫಲವಾಗಿ ಸುಖ ದುಃಖಗಳನ್ನು ಅನುಭವಿಸುವಾಗ ಮಾಡಿದ ಪಾಪಗಳು ಬಹಳವಾಗಿರೋದ್ರಿಂದ ಅದಕ್ಕೆ ತಕ್ಕದಾದಂತಹ ಫಲ ದುಃಖಗಳು ಅದನ್ನು ಅನುಭವಿಸ್ತಾ ಇರ್ತೇವೆ. ದುಃಖಗಳನ್ನ ಅನುಭವಿಸುವಾಗ ಅವು ಹೇಗಿರತ್ತೆ ಅಂತಂದ್ರೆ, ಜಲಗ್ರಹೈಹಿ, ನೀರಿನಲ್ಲಿರುವಂತಹ ಗ್ರಹ ಅಂತಂದ್ರೆ ಜೀವಿಗಳು. ನೀರಿನಲ್ಲಿ ಯಾವ್ಯಾವ ಜೀವಿಗಳಿದ್ದಾರೋ ಆ ಜೀವಿಗಳಿಗೆ ಸದೃಶವಾಗಿ ಈ ಸಂಸಾರದಲ್ಲಿ ಬಹಳ ದುಃಖವನ್ನು ಕೊಡ್ತಾ ಇರುವಂತಹದ್ದು ನಾವು ಮಾಡಿದಂತಹ ಜನ್ಮಾಂತರದ ಪಾಪಗಳು. ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ. ಅಷ್ಟೇ ಅಲ್ಲದೇನೆ ಅಮಿತ ಅಗಾಧವಾದಂತಹ ಭಯ, ಇವುಗಳ ಸ್ತೋಮ ರಾಶಿಯೇ. ಅದು ಏನೇನ್ ನಾವು ಪಾಪಗಳನ್ನು ಮಾಡಿದ್ವೋ ಆ ಪಾಪಗಳಿಂದ ಕೂಡಿಕೊಂಡು ಬಹಳ ದುಃಖಗಳನ್ನ ಅನುಭವಿಸ್ತಾ ಇದ್ದೇವೆ. ಅದರ ಫಲ ಬುರುಗಿನ ಹಾಗೆ ಮೇಲ್ಗಡೆಯಲ್ಲಿ ಬಂದು ಒಸರುತ್ತಾ ಇದೆ. ಹಾಗೆ ಬುರುಗಿನಂತೆ ಬರುವಂತಹ ಇವುಗಳಿಂದಾಗಿ ಸೋಮಾದಿ ಫೇನೋತ್ಕಟೆ, ದುಃಖಗಳ ರಾಶಿ ಎಂಬಂತಹ ಫೇನ ಅಂತಂದ್ ಹೇಳಿದ್ರೆ ಬುರುಗುಗಳಿಂದಾಗಿ ಕೂಡಿಕೊಂಡಿದೆ. ದುಃಖೋತ್ಕೃಷ್ಟ ವಿಷಯ. ದುಃಖವು ಉತ್ಕೃಷ್ಟ, ಬಹಳವಾಗಿದೆ. ದುಃಖೋತ್ಕೃಷ್ಟ ವಿಷಯ. ದುಃಖವು ಬಹಳವಾಗಿದೆ. ಈ ಸಂಸಾರದಲ್ಲಿ ವಿಷದಂತೆ ದುಃಖಗಳು ಆವಾಗ ಬಂದು ಜೀವರನ್ನ ಪೀಡಿಸ್ತಾ ಇದೆ. ಅಂತಹ ಈ ವಿಷದ ಸಾಗರದಂತಿರುವಂತಹ ದುಃಖವೇ ಹೆಚ್ಚಿಗೆಯಾಗಿ ಉಳ್ಳಂತಹ
ಈ ಸಾಗರದಲ್ಲಿ ಬಿದ್ದಂತಹ ಮಗ್ನ ರೂಪಂ, ಯಾವಾಗ್ಲೂ ಮುಳುಗಿ ಬಿಟ್ಟಿದ್ದೇನೆ. ಮುಳುಗಿ ಬಿಟ್ಟಂತಹ ನನ್ನನ್ನ ಗುರುಗಳಾದ ರಾಘವೇಂದ್ರ ತೀರ್ಥರೇ ಮಾಂ ಸದಾ ಸಮುದ್ಧರ, ಯಾವಾಗ್ಲೂ ನಮ್ಮನ್ನ ರಕ್ಷಣೆ ಮಾಡಿ, ಇಲ್ಲಾಂದ್ರೆ ಬಹಳ ದುಃಖಗಳನ್ನ ಅನುಭವಿಸಬೇಕಾಗತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸಂಸಾರೇ ಕ್ಷಯ ಸಾಗರೇ ಪ್ರಕೃತಿತೋ ಗಾಧೆ ಸದಾ ದುಸ್ತರೇ ಸರ್ವಾವದ್ಯ ಜಲಗ್ರಹೈರನುಪಮೈಃ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೇ ಮಿತ ಭಯ ಸ್ತೋಮಾದಿಭೇನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಗುರೋ ಮಾಂ ಮಗ್ನ ರೂಪಂ ಸದಾ. ಇದು ಒಟ್ಟಾರೆ ಈ ಶ್ಲೋಕದ ಅರ್ಥ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು, ಅವಕಾಶ. ಗುರುಗಳೇ, ಶಬ್ದಾರ್ಥವನ್ನು ಇನ್ನೊಮ್ಮೆ ಹೇಳೋದು ಒಳ್ಳೇದು. ಹೇಳ್ತಾನೆ. ಸಂಸಾರೇ, ಸಂಸಾರವೆಂಬ ಅಕ್ಷಯ ಸಾಗರೇ, ಅಕ್ಷಯವಾದ ಅಂದ್ರೆ ತುಂಬಾ ವಿಸ್ತಾರವಾದ ಸಾಗರ. ಅಷ್ಟೇ ಅಲ್ಲ, ಪ್ರಕೃತಿತಃ ಅಗಾಧೆ, ಪ್ರಕೃತಿತಃ ಸ್ವಾಭಾವಿಕವಾಗಿಯೇ, ಅಗಾಧೆ ಅತ್ಯಂತ ಆಳವಾದದ್ದು. ಒಂದು ವಿಸ್ತಾರದಲ್ಲೂ ಬಹಳ ದೊಡ್ಡದಿದೆ, ಸ್ವಾಭಾವಿಕವಾಗಿಯೂ ಅಗಾಧವಾಗಿದೆ ಈ ಸಂಸಾರ. ಅದರಿಂದಲೇ ಸದಾ ದುಸ್ತರೆ, ನಾವು ಕೈ ಬಡದು ಈಜಿ ದಾಟುವಂತೆ, ನಾವು ಒಂದು 4 ಒಳ್ಳೆ ಕೆಲಸ ಮಾಡ್ಬಿಡ್ತೇವೆ, ಈ ಸಂಸಾರದಿಂದ ಮುಕ್ತಿ ಸಿಕ್ಬಿಡತ್ತೆ, ಆ ತರ ಹೇಳಲಿಕ್ಕೆ ಆಗೋದಿಲ್ಲ. ಸರ್ವ ಅವಧ್ಯ ಜಲಗ್ರಹೈಹಿ, ಎಲ್ಲ ಪಾಪಗಳೆಂಬ, ಅವಧ್ಯ ಅಂತಂದ್ರೆ ಪಾಪಗಳು, ನಮ್ಮ ಎಲ್ಲಾ ಪಾಪಗಳೆಂಬ ಜಲಗ್ರಹೈಹಿ, ಜಲ ಅಂತಂದ್ರೆ ನೀರು, ನೀರಿನ ಗ್ರಹ ಅಂತಂದ್ರೆ ಹೇಳಿದ್ರೆ ಜೀವಿಗಳು, ನೀರಿನಲ್ಲಿ ಇರುವಂತಹ ಕ್ರೂರವಾದ ಜಲಚರಗಳಿಂದಾಗಿ ಹೇಗೆ ದುಃಖ ಅಲ್ಲಿ ಉಂಟಾಗುತ್ತೋ ಅದೇ ರೀತಿಯಾಗಿ ಅವಧ್ಯ, ನಮ್ಮ ಪಾಪಗಳೆಂಬ ಕ್ರೂರವಾದಂತಹ ಜಲಚರಕ್ಕೆ ಸಮಾನವಾದಂತಹ ವಸ್ತುಗಳಿಂದ, ಕಾಮಾದಿ ಭಂಗಾಕುಲೆ ಅನುಪಮೆ, ಈ ಕಾಮ ಕ್ರೋಧಾದಿ ದೋಷಗಳಿಂದ ಕೂಡಿದ, ಇದಕ್ಕೆ ಇದು ಅಂತ ದೃಷ್ಟಾಂತವಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಅತ್ಯಂತ ಅನುಪಮವಾದಂತಹ ನಾನಾ ವಿಭ್ರಮ ದುರ್ಭ್ರಮೆ, ನಮಗೂ ಆ ಕಾಮ ಕ್ರೋಧಾದಿ ದೋಷಗಳಿಂದ ಕೂಡಿಕೊಂಡಂತಹ ನಾನಾ ವಿಭ್ರಮ ದುರ್ಭ್ರಮೆ, ನಮಗೆ ಭ್ರಮೆಗಳು ಕೂಡಿರುತ್ತೆ, ಮೋಹಕಗಳಾದಂತಹದ್ದು. ಇದು ನಾನು, ಇದು ನನ್ನದು, ಇದು ಶಾಶ್ವತ ಅನ್ನುವಂತಹ ಭ್ರಮೆ. ದುರ್ಭ್ರಮ ಅಂತಂತ ಹೇಳಿದ್ರೆ ಮನಸ್ಸನ್ನು ತನ್ನ ಬಡೆಯಲ್ಲಿ ಸೆಳೆಯುವಂತಹ ವಿಷಯ ಪದಾರ್ಥಗಳು, ಇದು ಬೇಕು ಅದು ಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳು. ಅಷ್ಟೇ ಅಲ್ಲ, ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ, ಅಲ್ಪ ಸ್ವಲ್ಪ ಅಲ್ಲ, ಬಹಳ ದೊಡ್ಡದಾದ ಭಯ, ಭಯದ ರಾಶಿ ನಮ್ಮನ್ನ ಕಾಡ್ತಾ ಇರುತ್ತೆ. ಒಂದಲ್ಲ ಒಂದು ಸಮಯದಲ್ಲಿ ಒಂದು ಭಯ ಇಲ್ಲ ಅಂತಂದ್ರೆ ಮತ್ತೊಂದು ಭಯ, ಆ ಭಯ ಇಲ್ಲ ಅಂತ ಆದ್ರೆ ಮತ್ತೊಂದು ಭಯ, ಈ ರೀತಿಯಾಗಿ ಅಮಿತವಾದಂತಹ ಭಯ ಸಮುದ್ರದಲ್ಲಿ ನೊರೆಯಂತೆ ನಮ್ಮ ಜೀವನದಲ್ಲಿ ಕಾಡ್ತಾ ಇದೆ. ಈ ಸಂಸಾರವೆಂಬ ಸಾಗರದಲ್ಲಿ ನೊರೆಯಂತೆ ಇರುವುದು ನಮ್ಮ ಭಯ. ಅಷ್ಟೇ ಅಲ್ಲ, ದುಃಖೋತ್ಕೃಷ್ಟ ವಿಷಯ, ದುಃಖಗಳೇ ಉತ್ಕೃಷ್ಟವಾಗಿದೆ. ವಿಷವು ಹೇಗೆ ಜೀವನನ್ನ ಬಾಧಿಸತ್ತೋ ಅದೇ ರೀತಿಯಾಗಿ ದುಃಖಗಳು ಜಾಸ್ತಿ ಆಗಿರುವಂತಹ, ದುಃಖಗಳೇ ವಿಷದಂತೆ ಇದ್ದುಕೊಂಡು ಗುರುಗಳೇ ಈ ಸಂಸಾರದಲ್ಲಿ ಮಗ್ನ ರೂಪಂ, ಮುಳುಗಿ ಹೋಗಿರುವಂತಹ ಮಾಂ, ನನ್ನನ್ನು ಸದಾ ಯಾವಾಗಲೂ ಸಮುದ್ಧರ ಎತ್ತಿ ರಕ್ಷಿಸಿರಿ. ದುಃಖೋತ್ಕೃಷ್ಟ ವಿಷಯ ಅಂತಂದು ಹೇಳಿದ್ರೆ ದುಃಖ ಅಥವಾ ದುಶ್ಚಟಗಳಿಂದ, ಇವೇ ದುಶ್ಚಟಗಳು ದುಃಖಗಳು ಇವೇ ದೊಡ್ಡ ವಿಷ. ಈ ವಿಷದಿಂದ ಕೂಡಿದಂತಹ ಈ ಸಂಸಾರ ಸಾಗರದಿಂದ
ನನ್ನನ್ನು ಉದ್ಧಾರ ಮಾಡಿ ರಕ್ಷಿಸಿರಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ನಾಳೆ ಒಂದು ದಿವಸ ಪಾಠ